ಮತ್ತೆ ನಾವು ಇವತ್ತು ಗುರ್ಲಾಪುರ ಕ್ರಾಸಲ್ಲಿ ಇದ್ದೀವಿ. ರೈತ ಸಂಘಟನೆಗಳು, ರೈತರು, ಸಿಕ್ಕಾಪಟ್ಟೆ ಜನ. ಯಾಕೆ ಉಳಿದ ಮಾಧ್ಯಮಗಳು ಬರ್ತಾ ಇಲ್ಲ? ದೊಡ್ಡ ದೊಡ್ಡ ಏನಂತೀರ ನೀವು, ಸ್ಯಾಟಲೈಟ್ ಚಾನಲ್ಗಳು ಯಾಕೆ ಬರ್ತಾ ಇಲ್ಲ? ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದೇಶದ ರೈತ ನಮಗೆ ಅನ್ನದಾತ, ಅವನು ಹಾಕಿರುವಂತ ಅನ್ನ ತಿಂದು ನಾವು ಬೆಳೀತಾ ಇದ್ದೀವಿ. ನಮ್ಮ ಒಂದು ಶರೀರ ನಿಂತಿದೆ ಅಂತಂದ್ರೆ ಒಬ್ಬ ರೈತನ ಮೇಲೇನೆ, ಹೌದಾ? ಸೊ ರೈತರ ಒಂದು ಈ ಗೋಳು ಕೇಳೋದಕ್ಕೆ ದೊಡ್ಡ ದೊಡ್ಡ ಚಾನಲ್ನವ್ರು ಏಕೆ ಬರ್ತಾ ಇಲ್ಲ ಅನ್ನುವಂಥ ಮಾತು ಈಗ ತಾನೇ ಜಸ್ಟ್ ನನಗೆ, ಏನಂತೀರ ನೀವು ತಾನೇ, ಈಗ ತಾನೇ ಜಸ್ಟ್ ನನಗೆ ಅವರು ಒಂದು ಮಾತನ್ನ ಕೇಳಿದ್ರು. ಸೊ ಇವಾಗ ಈ ಒಂದು ನೋವನ್ನ ನಮ್ಮ ಚಾನಲ್ ಜೊತೆಗೆ ಅವ್ರು ಹಂಚ್ಕೊಂತ ಇದ್ದಾರೆ. ಸೊ ಇದಕ್ಕೆ ನಮ್ಮ ಜೊತೆಗೆ ಸರ್, ಪ್ರಥಮವಾಗಿ ತಮ್ಮ ಹೆಸರು? ರಾಜು ರಾಮಚಂದ್ರ ಜಾಧವ್ ಅಂತ, ರಾಯಬಾಗ್ ತಾಲೂಕಾ ಜಲಾಲ್ಪುರ ಗ್ರಾಮದವನು. 4 ದಿವಸ ಆಯ್ತು ಹೋರಾಟ ಚಾಲು ಇದೆ. ನಿಮ್ದು H6 ಈ ನ್ಯೂಸ್ ಬಿಟ್ರೆ ಯಾವ ನ್ಯೂಸ್ದವ್ರು ಇಲ್ಲ. ಎಲ್ಲಿ ಬೆಂಗಳೂರಲ್ಲಿ ಚರಡಿ ಬಿದ್ದಿದೆ, ದರ್ಶನ್ ಒಳಗೆ ಹೋಗಿದ್ದಾನೆ, ಖರ್ಗೆ ಅವರು RSS ಇದು ಮಾಡ್ತಾ ಇದ್ದಾರೆ. ಬೇರೆ ಚಾನಲ್, ನಿಮ್ಮ ಚಾನಲ್ ಬಿಟ್ಟು ನಾವು ಯಾವ ಬೇರೆ ಚಾನಲ್ ನೋಡಿಲ್ಲ. ಯಾಕಂದ್ರೆ ಇವ್ರು ರೈತರ ರಾಜಕಾರಣ ದಬ್ಬಾಳಿಕೆಗೆ ಮೀಡಿಯಾದವರು ಅನ್ಸ್ತಾ ಇದ್ದಾರೆ. ಅವ್ರಿಗೆ ಬೇಡ ಅಂದ್ರೆ ಅವ್ರ ಮ್ಯಾಗ ಬಿ ರಾಜಕಾರಣ ಮುಂದುವರ್ದವ್ರು. ನಿಮ್ದು ನ್ಯಾಯಾಂಗ ಇದ್ರಂಗ ನಿಮ್ದು 3ನೇ ಅಂಗ. ನೀವು ಪ್ರಸಾರ ಮಾಡೋದ ಕರ್ತವ್ಯ ಐತಿ. ದೇಶದ ಬೆನ್ನೆಲುಬು ರೈತರು ಹೇಳ್ತೀರಿ, ನೀವು ಈ ಸುದ್ದಿ ಪ್ರಸಾರ ಮಾಡಕ್ ನೀವು ಅಂಜಾತೀರಿ. ಯಾಕಂದ್ರೆ ರೈತರ ದಂಡೆ ಇಲ್ಲಿ ಏನು ಸಿಗಂಗಿಲ್ಲ ನಿಮಗ. ಈ ಸುದ್ದಿ ಪ್ರಚಾರ ಮಾಡೋ ರಾಜಕಾರಣದವ್ರ ದಬಾವ್ ನಿಮಗ್ ಬರ್ತೈತಿ. ಅದಕ್ಕಾಗಿ ನೀವು ಒತ್ತಡಕ್ಕೆ ಮನೆ ಹತ್ತೀರಿ. ನೀವು ಒಂದು ರೈತರಿಗೆ ಸ್ವಂತ ನಿಲ್ಬೇಕಾದ್ರೆ 1000 ಚಾನಲ್ ಇದಾವು. ಬರೀ ಬೆಂಗಳೂರು ವೆಬ್ಸೈಟ್ ಬಿತ್ತು, DK ಶಿವಕುಮಾರ್ ಮಾಡಿಲ್ಲ, ಖರ್ಗೆ ಅಲ್ಲಿ ಹೋದ್ರು, RSS ದರ್ಶನ್ಗೆ ಬೆಡ್ ಕೊಡುದಿಲ್ಲ. ಇವ್ರದ್ದು ಕತೆ ಹೇಳತ್ರಿ. 4 ದಿನ ಆಯ್ತು ದೊಡ್ಡ ಮೀಡಿಯಾದವ್ರು ಎಲ್ಲ ಹೇತ್ ಉಚ್ಚಿ ಹೋದ್ರ ಬರ್ತೀರಿ, ಅವ್ರ ಕೈ ಕರಪ್ಷನ್ ಹತ್ತು ಬರ್ತೀರಿ. ಇಲ್ಲಿ ರೈತರದ್ದು ಏನು ಸಿಗಂಗಿಲ್ಲ, ಈ ರೈತರಿಗೆ ಏನು ಕೊಡಕ್ ಆಗಂಗಿಲ್ಲ ಅಂತೇಳಿ ನೀವು ಬರ್ತಾ ಇಲ್ಲ. ಯಾಕಂದ್ರೆ ಅವ್ರ ದಬ್ಬಾಳಿಕೆ ಒಳಗೆ ನಿಮ್ ಮೀಡಿಯಾ ಆಗತ್ತಾವ ಅನ್ನೋದು ನಮ್ದು ಅನಿಸಿಕೆ ಐತಿ. ನಿಮ್ ಮ್ಯಾಗ ನಂಬಿಕೆ ಇಲ್ಲ. ಹಿರಿಯರ ಮೀಡಿಯಾ ಅಂದ್ರೆ ನಾನು ಬರ್ತಾನ. ಹೌದ್ರ H60 ಇದು ಒಂದನ್ನ ಯಾರು ತಗದ್ ನೋಡ್ಲಿ. ಸುವರ್ಣ ನ್ಯೂಸ್, TV9 ಇಲ್ಲ, ಪಬ್ಲಿಕ್ ಟಿವಿ ಇಲ್ಲ, ಹನುಮಕ್ಕನವ್ರ ಕತ್ತಿ ಹೇಳ್ತಾ ಹನುಮಕ್ಕನವ್ರು ಇಲ್ಲ, ಅವ್ರಿಗೆ ಇದು ಕಾಣ್ತಾ ಇಲ್ಲ. ನಿಂದು ಒಂದೇ ಚಾನಲ್ ಅವ್ರು ತಗದ್ ನೋಡ್ಲಿ. 3-4 ದಿವಸ ಆಯ್ತು ಕಂಟಿನ್ಯೂ ಒಬ್ಬ ಮಾಡತ್ತೆ. ಅದಕ್ಕೋಸ್ಕರ ನಿಮಗೆ ಹೇಮ್ ಹೇಳಿದ್ದೆವು. ಉಳ್ ಚವನಿಯದವ್ರಿಗೆ ಅಗದಿ ನಮ್ದೇ ಅನ್ಸೈತಿ. ಆಮೇಲೆ ರೈತರ ಕಣ್ಣೀರ್ ಅವ್ರಿಗೆ ನಮ್ದೇ ಅನ್ಸೈತಿ. ರೈತರ ಮ್ಯಾಗ ಅವ್ರು ಇದಾರು, ರೈತರ ಮ್ಯಾಗ ದೇಶ ಐತಿ, ರೈತರ ಬೆನ್ನೆಲು ಅಂತ ಹೇಳ್ತಾರು. ರೈತರ ರಕ್ತ ಹಿಂಡು ಕೆಲಸ ಎಲ್ಲರೂ ಕೂಡ ರಾಜಕಾರಣದವ್ರ ಮತ್ತು ಈ ಮೀಡಿಯಾದವ್ರು ಮಾಡ್ತಾರ ಅಂತೇಳಿ ನಾವು ಒಪ್ಕೊಂಡ್ ಹೇಳ್ತೇನೆ. ಹೆಂಗತ್ತೀರಿ ಹಿರಿಯರ? ನಮಗಂತೂ ನಿಮ್ಮ ಆಶೀರ್ವಾದನ, ಅಲ್ಲಲ್ಲ ನಮಗಂತೂ ನಿಮ್ಮ ಆಶೀರ್ವಾದನ. ನೀವು ಇವತ್ತಿಲ್ಲಿ 1 ದಿವ್ಸ ಕೊಂಡ್ರಿ, 10 ದಿವ್ಸ ಕೊಂಡ್ರಿ, 100 ದಿವ್ಸ ಕೊಂಡ್ರಿ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಈ ಒಂದು ನನ್ನ ಚಾನಲ್ ತಗೊಂಡು ನಾ ಅಂತೂ ಬರ್ತಾನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ನೋಡಪ್ಪ, ನಿಂದ 4 ದಿವಸ ಆಯ್ತು ನೋಡಿದೆ ಅಂತೇಳಿ ನಿನಗೆ ಹೆಮ್ಮೆ ಕೊಡೋದೇವ್ ನಾವು. ಅವ್ರು ಬರ್ತಾ ಇಲ್ಲ, ನೀ ಧೈರ್ಯವಾಗಿ ಈ ರೈತರ ಜೊತೆಗೆ ಇರು. ನಿನ್ನ ರೈತರ ಆಶೀರ್ವಾದ ಹತ್ತೈತಿ. ಹಿಂಗೆ ನಿನ್ನವಾಗಿ ಜಗತ್ತಿನಲ್ಲಿ ಅವ್ರು ಅಲ್ಲೇ ಕುನ್ಲಿ. ಯಾಕಂದ್ರೆ ಎಲ್ಲರೂ ಮೊಬೈಲ್ ಮುಖಾಂತರ ಹೊಂಟಿದ್ದೀರಿ, ಮೀಡಿಯಾ ಮುಖಾಂತರ ಜಗತ್ ಗೊತ್ತಾಗ್ತಾ ಇಲ್ಲ. ಇಡೀ ಉತ್ತರ ಕರ್ನಾಟಕದಾಗ ರೈತ ಸಾಹಿತಿ, ರೈತರ ಪರವಾಗಿ ನಿಮ್ ಮೀಡಿಯಾದವ್ರು ನಿಂತಿಲ್ಲ. ಕಾಕಾರೆ ಅಲ್ಲಲ್ಲ ಕಾಕ, ಒಂದ್ ಮಾತು ಹೇಳ್ತೀನಿ. ದೇಶವನ್ನ ಅನ್ನ ಹಾಕಿ ಬೆಳೆಸುವಂತಹ ರೈತನ ನನ್ನ ಜೋಡಿ ನಿಂತಾಗ ನಾ ಎದಕ್ ಅನ್ಸಲಿ ಯಾರಿಗೆ? ಆಯ್ತನ್ನ, ನೀ ಒಬ್ಬ ಇದಿ, ಉಳ್ದವ್ರು ಅವ್ರ ರಾಜಕಾರಣ ನೇತೃತ್ವದವ್ರು ಮೀಡಿಯಾ ಮಾಡ್ತಾರ. ಅವ್ರದ್ದು ಏನಾದ್ರು ರಾತ್ರಿ 2 ಗಂಟೆಗೆ 5 ಮಿನಿಟ್ದಾಗ ಬರ್ತಾರ. ಇಲ್ಲಿ 4 ದಿವಸ ಸತತ ಲಕ್ಷ ಗಟ್ಟಲೆ ಮಂದಿ ರೈತರ ಬೆನ್ನೋಲಾಗಿ ನೀನ್ ಇದ್ದಿ. ಕರೆ ಅವ್ರು ಬರ್ತಾ ಇಲ್ಲ. ಈ ಚಾನಲ್ ಯಾರಾದ್ರೂ ಯೂಟ್ಯೂಬ್ದಾಗ ಎಲ್ಲ ತೆಗೆದು 4 ದಿವಸ ಕಂಟಿನ್ಯೂ ಈ ಚಾನಲ್ ಎಕ್ಸ್ಟೆನ್ಷನ್ ಎಲ್ಲ ಕಡೆ ನಿಂದ ನೀ ಬಂದಿ ಅಂತ ಹೇಳತ್ತೇನೆ. 4 ದಿವಸ ನಿನ್ ನ್ಯೂಸ್ ನಾನು ನೋಡತ್ತೇನೆ. ಅವ್ರು ಎಲ್ಲೂ ನೋಡಿಲ್ಲ. ನೀನ್ ರಾಜ್ಯೋತ್ಸವ ಆಯ್ತು, ಮೀಡಿಯಾದವರು, ಚಾನೆದವರು, ಜಿಲ್ಲಾ ಮಂತ್ರಿ ಬೆಳಗಾವಿದಾಗಿದ್ರು. ಒಬ್ರು ಪ್ರಶ್ನೆ ಕೇಳ್ಬೇಕಾಯ್ತು. 4 ದಿವಸ ಸ್ಟ್ರೈಕ್ ನಡೀತಿ, ಮೀಡಿಯಾದವ್ರು ಇದ್ರು. ಮೀಡಿಯಾದವ್ರಿಗೆ ಇಲ್ಲಿ ವಿಷಯ ಗೊತ್ತಿದೆ ಇಲ್ಲೋ, ಮಿನಿಸ್ಟರ್ ಕೇಳ್ಬೇಕಾಯ್ತು. ಅವ್ರ ಅದ ಪ್ರಚಾರ ಮಾಡ್ಬೇಕು. ರಾಜಕೀಯದವ್ರದಿಂದ ಮಾಡ್ರಿ, ಆಗ ಪ್ರಚಾರ ಮಾಡ್ತಾರೆ. ಇದಕ್ಕಾದ್ರೆ ಯಾಕೆ ಮೀಡಿಯಾದವ್ರು ಇಲ್ಲ? ನಿನ್ ಜಿಲ್ಲಾ ಮಂತ್ರಿ ದಂಡೇನಿದ್ರು ಮೀಡಿಯಾದವ್ರು ರಾಜಕಾರಣದವ್ರು ಆಗಾಗ 1 ನಿಮಿಷ ಇದು ಮಾಡ್ತಾರ. ರಾಜಕಾರಣದ ಒತ್ತಡದ ಸಂಬಂಧ ಇದು ಮಾಡುವಾರ್ರಿ. ಯಾತ್ರ ಸಂಬಂಧ ಹಿಂಗ ಉಳ್ಕದವ್ರ ಮೀಡಿಯಾದವ್ರು ಯಾರು ಒಬ್ರು ಇಲ್ಲ. ಈಗ ಹಿರಿಯರ ಇನ್ನೊಂದು ಮಾತು ಕೇಳ್ತು. ನಮ್ಮ ಚಾನಲ್ ವತಿಯಿಂದ ನಾವು ಸಾಧ್ಯ ಆದಷ್ಟು ನಿಮ್ಮ ಆಶೀರ್ವಾದದಿಂದ, ನಿಮ್ಮೆಲ್ಲ ರೈತರ ಆಶೀರ್ವಾದದಿಂದ ನಾವ್ ಏನ್ ಮಾಡ್ಬೇಕು ನಾವು ಮಾಡ್ತೇವೆ. ನಮ್ಮ ಪ್ರಚಾರ ಸತತವಾಗಿ ಐತಿ. ಅದಕ್ಕೆ ನಾನು ನಿಮ್ಮ ನಿನ್ನೆ ರಾತ್ರಿ ಅದಾರೆ, ನಿನ್ ರಾತ್ರಿ ಅದಾರೆ, ಮಾನ್ ರಾತ್ರಿ ಅದಾರೆ. ನೀವು ಹಿರಿಯರ, ತಾವು ಯಾವ ಊರಿಂದ ಬಂದಿರಿ? ನಾವು ಅತ್ರಿ ತಾಲೂಕಾ ಕೊಕೊಟ್ನೂರಿಂದ ಬಂದ್ರಿ.
ಇಲ್ಲೇ 4 ದಿವಸ ಆಯ್ತು ಇಲ್ಲೇ ಮುಕ್ಕಾಮದ ನಾವೇನು ಊರು ಹೋಗಿಲ್ಲ. ರೈತ ಸಂಘದ ಪರಂಪರೆ ಹಿಡ್ಕೊಂಡು ಮ್ಯಾಗಿನ ಹಿಡ್ಕೊಂಡು ತಳಗಿನ ತಕ ನಮ್ಮ ಏನ್ ಬೇಕಾದ ರೈತ ಸಂಘ ನಿಮಗ್ ಅನ್ನಿಸ್ತೈತ್ರಿ ಕಾಕ? ಈಗ 3,500 ತನಕ ಇವ್ರು ಕೊಡಲ ತಕ ನಾವು ಇಲ್ಲಿ ಹೇಳಂಗಿಲ್ಲ. ನಿಮ್ಮನ್ನೊಂದು ಸಿದ್ದರಾಮಯ್ಯನ DK ಶಿವಕುಮಾರ್ನ ಸಕ್ರೆ ಸಚಿವನ ಒಂದು ಕ್ವಶನ್ ಕೇಳ್ತಾನ. 27 ರೂಪಾಯಿ ಕಿಲೋ ಸಕ್ರೆ ಮಾರುವ ಹೊತ್ತಿನಾಗ ಇವ್ರು ಅವಾಗ 3,000 ರೂಪಾಯಿ ಕೊಟ್ಟಾರ. ಇವತ್ತು 48ರಿಂದ 50 ರೂಪಾಯಿ ಕಿಲೋ ನಿಮ್ ಸಕ್ರೆ ಮಾರ್ಲಾತತೆ. 4,000 ರೂಪಾಯಿ ಕೊಡ್ಲಾಕ ಏನಪ್ಪ ನಿಮ್ಮನ್ನ ಬಾರಿಸ್ತಾರ ಯಾರದೇ? ಒಂದನೇದ್ದು. ಎರಡನೇದ ನನ್ನೊಂದು ಕ್ವಶನ್ ಕೇಳ್ಪಾನಿ. ನಾನೊಂದು ಕ್ವಶನ್ ಕೇಳಿ ನೇರವಾಗಿ DK ಶಿವಕುಮಾರ್ನ ಮತ್ ಸಿದ್ದರಾಮಯ್ಯನ ಮತ್ ಸಕ್ರೆ ಸಚಿವರು ಕುಂಡಾಗ ಬಾಂಬ್ ಬಿಡ್ಬೇಕು. ನೀವು ಹೋಗಿ ಅವ್ರಿಗೆ ಮುಕ್ಕಳಾಗ ಡಬ್ ಬಂದಾಗ ಎದ್ದು ಬರ್ತಾರ ಅವ್ರು. ಇನ್ನೊಂದು ಹೇಳ್ತಾನ, ಹೋದ ವರ್ಷ ಗೊಂಜಾಳ 2,400ರಿಂದ 25, 2,600 ರೂಪಾಯಿ ಕ್ವಿಂಟಲ್ ಮಾರಿತು. ಈ ವರ್ಷ 1,600, 1,700 ರೂಪಾಯಿ ಕ್ವಿಂಟಲ್ ಯಾಕೆ? 1,700, 1,400 ರೂಪಾಯಿ ಕ್ವಿಂಟಲ್ ಯಾಕೆ ಗೊಂಜಾಳ ಮಾರಿತಪ್ಪ? ಇವರು ಗೋಡಾನ್ಗಳದಾವ ದಾರು ತೆಗಿತಾರ. ಇವ್ರು ಗೊಂಜಾಳಗಳು ಹೋದ ಸಾಂಗ್ಲಿಗೆ ಗೋಡಾಣದಾಗ ಓಡ್ತಾರ. ಇವ್ರು ನಮ್ಮಲ್ಲಿ ದಲ್ಲಾಳಿಗಾರ ಏನು ಗೊಂಜಾಳ ತುಂಬತಾರು, ಆ ಗೊಂಜಾಳಗಳು ದಲ್ಲಾಳಿಗಾರ್ಗರಿಗೆ 5-5 ಕೋಟಿ ರೊಕ್ಕ ಕೊಡ್ತಾರೆ. ಮಗನ ನೀ 2,000 ಒಳಗ ಗೊಂಜಾಳ ತುಂಬ ಇದ್ರ ಮ್ಯಾಗ ತುಂಬಿದ ನೀನ್ ರೊಕ್ಕ ಇಲ್ಲತ್ತಾರ ಇವ್ರು. 1,700 ತುಂಬಿ ಸಾಂಗ್ಲಿ ಗೋಡಾಣದಾಗ ಇರ್ಲಿ ತಮ್ಮ 4 ಎಕರೆ ಗೋಡಾನ್ಗಳದಾವ. ಆ ಗೋಡಾಣದಾಗ ಇಟ್ಟು ಕೇರಿಂದ ದಾರು ತೆಗಿತಾರ. ಇವ್ರು ದಾರುಕ್ ಹೋದ್ ಗೊಂಜಾಳ ಕೊಡ್ತಾರ. ಆ ದಾರುನ ಮ್ಯಾಗ ಇವ್ರು ಗಾಂವ್ ಹಿಂಗ್ ಶ್ರೀಮಂತರ ಆಗ್ಲಾತಾರ. ನಮ್ನೆಲ್ಲಾ ರೈತರ ಮುಕ್ಕಳಿ ಹೊಟ್ಟ ಗಾಂವ್ ಆಗ್ಲಾತಾರ ಇವ್ರು. ಇವ್ ಒಬ್ಬರೇ ಪ್ರಮಾಣಿಕ ಬ್ಯಾವ್ ಸುರಿಸಿ ಏನಾರ ಮಾಡ್ಯಾರಲ್ಲ ಇವ್ರು? ಯಾ ಮಗನೂ ಮಾಡಿಲ್ಲ. ನಮ್ಮನ ಹೊಡ್ತಾರು, ನಮ್ಮನ ಕುಡಿಸ್ತಾರ. ಇವ್ರೆಲ್ಲಾರು ಹಿತ್ತಾದ ಮಾಡ್ತಾರೆ. ಇದು ನೇರವಾಗಿ ಹಿಂಗ ಹೋಗ್ಬೇಕಿದ ಅವ್ರಿಗೆ. ನಿಮಗ್ ಟಿವಿ ಲೈನ್ದಾಗ ಹೇಳ್ತಾರ ಮತ್ ನಾವಂತೂ ಏನು ಕಟ್ ಮಾಡಂಗಿಲ್ಲ. ನಾನು ಕಂಟಿನ್ಯೂಸ್ ಆಗಿ ನಾ ಮಾತ್ರ ಗುಂಡ್ ಹಾಕಿರು ಸಾಯ್ಲಕ್ಕ ತಯಾರ. ನಾವು ಒಬ್ಬ ಸಾತ್ನಂದ್ರೆ ಸೌದಿ ಶಾಸಕನು ಗೊಂಜಾಳ ಫ್ಯಾಕ್ಟ್ರಿಗಳದಾವ. ನಮ್ಮ ಹತ್ತನೇ ಭಾಗದಾಗ ಗೊಂಜಾಳ ತುಂಬ್ತ. ನಾವು ವಾದ ಸಲ ಗೊಂಜಾಳ ಕಡಿಮೆ ಬಿದ್ದಾಗ ಗುಜರಾತ್ ಇದಿಂದ ರೈಲ್ವೆದಾಗ ಗೊಂಜಾಳ ತಂದಾನು ಮಾರಾಯ. ಈ ವರ್ಷ ಹೋದ ವರ್ಷ 2,800ದಾಗ ಗುಜರಾತ್ ದಿಂದ ಗೊಂಜಾಳ ತಂದಾನ. ಈಗ 1,600, 1,700 ಗಟ್ಲೆ ಕ್ವಿಂಟಲ್ ಗೊಂಜಾಳ ತುಂಬಿ ದೊಡ್ಡ ಗೋಡೌನ್ದಾಗ ಸ್ಟಾಕ್ ಮಾಡ್ಕೋತಾರ ಇವ್ರು. ಅದನ್ನ ದಾರು ಮಾಡ್ತಾರ ಇವ್ರು. ದಾರು ಮಾಡಿ ಎಲ್ಲಾ ತಕ್ಕೊಳ್ದೆಲ್ಲ ಎಣ್ಣೆ ತಕ್ಕೊಂಡು ದಾರು ತಕ್ಕೊಂಡು ಎಲ್ಲಾ ತಕ್ಕೊಂಡು ಅದನ್ನ ಹೆಂಗ್ ಮಾಡ್ತಾರ ಇವ್ರು? ನಮ್ಗ ಒಳಗಿನ 120 ರೂಪಾಯಿದಾಗ ಕಿಲೋ ಮಾರ್ತಾರ. ಮಾರ ನಮ್ ದನಗಳು ಹಾಕ್ಲಾಕ ಏನ್ ನಿತ್ ಹೊಯ್ಕೊಳ್ಳ ಹೆಸರು ಮ್ಯಾಗ ಇನ್ನು ಮತ್ ನಮಗಾದ್ರೆ 20 ರೂಪಾಯಿ ಕಿಲೋದಾಗ ಗೊಂಜಾಳ ನುಚ್ಚು ಹೊಲಸು ನಾರದು ಮರ ಅದನ್ನ ದನಗಳಿಗೆ ತಂದು ನಾವು ಹಾಕ್ತಿವಿ. ಮತ್ ಇವ್ರು ನಮ್ಮನೆ ಹೊಡ್ತಾರ ಅಂದ್ರೆ ಇವ್ರಿಗೆ ಯಾರು ನಾಚಿ ಬರ್ತೈತೆ ಇವ್ರಿಗೆ? ಯಾರು ನಾನು ಏನ್ ಮಾಡ್ತಾರ ಮಾಡ್ಲಿ ಅವ್ರ. ನಾ ಏನ್ ಇವ್ರಿಗೆ ನಾಚಿಗೆ ಅಬ್ರು ಅನ್ನೋದು ಒಟ್ಟ ಇಲ್ಲ ಇಲ್ಲ. ಮತ್ ರಾಜಕಾರಣದಾಗ ಬರ್ಲಿ ಮಕ್ಳು 1,000, 2,000 ಒಂದು ಹೋಟಿಗೆ ರೊಕ್ಕ ಕೊಡ್ತಾರ ಇವ್ರು. ಈಗ ಕ್ವಿಂಟಲ್ ಟನ್ಗೆ 500 ರೂಪಾಯಿ ರೊಕ್ಕ ಕೊಡ್ಲಾಕ ಇವ್ರಿಗೆ. ಕಾಕ ಅವಾಗನು ಅವ್ರ ಕೊಡೋರ ಮತ್ತ 2,000 ಗಂಟ್ಲೆ ಯಾರು ಕೊಡ್ತಾರ? ಅವ್ರ ಕೊಡಲ್ಲ. ಅವಾಗ 2,000 ಕೊಟ್ಟ ಇವಾಗ ಯಾಕೆ ಹೆಚ್ಚು ಮಾಡ್ಬೇಕು? ಅವ್ರು ನೀವು ಚೇಂಜ್ ಮಾಡ್ಬೇಕಲ್ಲ. ಅವಾಗ ಚೇಂಜ್ ಮಾಡಿ ನಮಗ್ ಬುದ್ಧಿಗೆ ಅನುಭವ ಆತ್ಲ. ಹೊಟ್ಟು ನಮ್ ರೈತ ಸಂಘದಾಗ ಒಬ್ರು ನಿಂದಿರ್ತೀವ. ಮುಂದಿನ ಸಲ MLA ಇವನ ರೈತ ಸಂಘ ನಾವು ಒಬ್ಬ ಆಗ್ಬೇಕು. ಈ ಬಗ್ಗ ಬಡಿಬೇಕು ಅಂದ್ರೆ ನಾವು ವಿಧಾನಸಭಾದಾಗ ಹೋಗ್ಬೇಕ. ಎಲ್ಲಾರು ಹೊರಾಗಿಲ್ಲ. ನಮ್ಮಲ್ಲಿ 2-3 ಮಂದಿ ಹಸಿರು ಟಾಯ್ಲರ್ ಹೊರತೀನಿ. MLA MP ಆದ್ರೆ ಇವ್ರೆಲ್ಲ ಮಕ್ಕಳು ನಮ್ ಕಬ್ಬು ಕೊಡತ್ ಕಾಲ್ ಬೀಳ್ಕೊತ್ ಬರ್ತಾರ. ಆ ಪ್ರಕಾರ ಎಲ್ಲ ನಾವು ರೈತ ಸಂಘದವ್ರು ಮುಂದಿನ ಸಲ ಬಂದಾರಿಗೆ ತಕ್ಕ ಪಾಠ ಕಲ್ಸೋಣ ಹೇಳ್ತಾನಪ್ಪ. ಜೈ ಜವಾನ್ ಜೈ ಕಿಸಾನ್. ಕಾಕ ಇನ್ನೊಂದ್ ಮಾತು ಕೇಳ್ತಾನ. ದೇಶದ 70ರಿಂದ 75% ರೈತರನ್ನ ಅದಿರಿ. ಒಬ್ಬ ಇಬ್ಬ ಅಟ್ಟ ಸಾಕ? ಒಬ್ಬರ ಇಬ್ರು ಅಟ್ಟ ಸಾಕಲ್ಲ. ಇಬ್ರ ಬರ್ಲಿ ಅನ್ಕತಕ್ಕ ನಮ್ದು ರೈತ ಸ್ಟ್ರಾಂಗ್ ಆಗೈತಿ. ಈಗ ಅಲ್ಲಲ್ಲ ಆ ಜಾತಿ ಈ ಜಾತಿ ಅನ್ಕೋತ ರಾಜಕೀಯ ಮಾಡ್ಕೋತ ಅವ್ರು ಹೊಂಟಾರ. ರೈತಗ ಒಂದ ಜಾತಿ ಒಂದ ಜಾತಿ ಒಂದ ನಮನೆ ಈಗೆಲ್ಲ ಅನುಭವ ಆಗಿಲ್ಲ ರೈತರಿಗೆಲ್ಲ. ಅಲ್ಲಲ್ಲ 70ರಿಂದ 75% ಮಂದಿ ಅದಾರ. ಒಬ್ಬ ಇಬ್ಬ ಅಟ್ಟ ಸಾಕೇನು MLA ಈಗ ಅನ್ಕ ಕಾಲಿಡ್ಲು ಮರ ಕಾಲಿಟ್ಟು ಬಳಕೆ ಎಲ್ಲ ಇವ್ರು ವಿಧಾನಸಭಾ ಕೊಡ್ತೋಳ ಬರ್ತೈತಿ. ನಾವ್ ಎಲ್ಲಾರು ಇವ್ರನ್ನೆಲ್ಲ ನಾವ ಕೊಡ್ತೋಳ ಪವರ್ ಬರ್ತೈತಿ. ನಮ್ಮ ಮಂತ್ಯಕ್ಕೆ 4,000 ರೂಪಾಯಿ ಟನ್ ಕಬ್ಬಿಗೆ ದರ ಕೊಡ್ಲಿ, 5,000 ರೂಪಾಯಿ ಗೊಂಜಾಳ ಮಾರ್ಲಿ. ಇವ್ರು ವಿಧಾನಸಭಾ ಯಾಕೆ ಪ್ರಭಾಕರ್ ಕೋರ್ನ ಕೊಡ್ತೋಯ್ತು ನಾವ್ ಎಲ್ಲಾರು ಕೂಡಿ. ಪ್ರಭಾಕರ್ ಕೋಡ್ಯನ ಸತೀಶ್ ಜಾರಕಿಹೊಳಿನ ಕೊಡ್ತೋಳ್ದೆ ಬಿಡಾಲ್ ಮತ್ ನಾವ್ ಮಕ್ಳು. ನಂದು 10 ಎಕರೆ ಜಮೀನ್ ಐತೆ. ಇವ್ರ ಪವರ್ ಎಟ್ಟತಿ. ಇವ್ರು ನಮ್ಮಿಂದ ದೊಡ್ಡವರಾಗ್ಯಾರ. ಇವ್ರು
ನಮ್ಮಂದ ದೊಡ್ಡವರಾಗಿ ನಮ್ ಕಣ್ಣಾಗ ಮಾಡೋದಾರ ನಮಗೆ ಹೋಟಿಗೆ 2,000 ರೂಪಾಯಿ ಕೊಟ್ಟು ದಾರು ಕುಡಿಸ್ಕೊಂಡ್ ದಬಾದಾಗೇನು ಊಟ ಮಾಡಿ ಈಗ ನಿಮ್ಮ ರೈತರ ಮುಕ್ಕಳು ಹಟ್ಟಾರ ನೋಡಿ. ಈಗ ಈಗ ಅನುಭವ ಆಗ್ತಿಲ್ಲ ನಿಮ್ಗೆ ರೈತರಿಗೆ. ಅದ ಮುಖ್ಯಮಂತ್ರಿ ರೈತರ ಸಂಘಟನೆ ನಾವ್ ಯಾಕೆ ಆಗಬಾರ್ದು ಅಂತಾರ ಅವ್ರು ಈಗ ಕೇಳ್ಕದಾರ. ಅದು ಬರ್ತೈತೆ ರೈತ ಸಂಘಟನೆ ನಾವ್ ಆಗ್ಬೇಕಾದ ಅದು ಬರ್ತೈತೆ. ಅದು ಕಾಲ ಬಂದೈತಿ ಈಗ ಸದ್ಯ ಸಣ್ಣದಾಗ ಈಗ ಆಗೈತಿ. ಇನ್ನು ಬರ್ತೈತೆ ಸಣ್ಣದಾಗ ಬಾಂಧ ಬರ್ತೈತಿ. ಇನ್ನು ತಾಡದಿಂದಾಗ ನೋಡ್ತೀರಿ ಇವ್ರು ಎಲ್ಲರಿಗೆ ಎಲ್ಲಾ ಬಿಜೆಪಿ ಟೈಮಿಂಗ್ ಐತೆ. ಟೈಮಿಂಗ್ ಬಂದೈತಿ. ಮಾಪ್ ತುಂಬಿ ಬಂದೈತಿ ಅವ್ರದ್ದು. ಒಮ್ಮೆ ಮಾಪ್ ತುಂಬಿತಾರ ಉಳ್ಳಾರ ಇವ್ರು ಯಾರೇ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ ಎಲ್ಲಾರು ಆಗ್ಲಿ. ನೀವು ಯಡಿಯೂರಪ್ಪ ಬರ್ತಾನೋ 10 ಟಾರ್ ಹಾಕಿ 2 ಲಕ್ಷ ರೂಪಾಯಿ 3 ರೂಪಾಯಿ ಅಂತ ಹೇಳ್ತಾನ. ಈ ಮೋದಿ ಬರ್ತಾನೋ ನೀವು 9 ಲಕ್ಷ 10 ಲಕ್ಷ ತಕ್ಕ ಸೂಟ್ ಅಂತ ಹೇಳ್ತಾನ. ಇವ ವಿಜೇಂದ್ರ ಅಲ್ಲಿ ಯಾವ ಪಥಸಂಚನೆ ಮಾಡಿರ್ತ RSS ಇದನ್ನ ಮಾಡತ್ ಅವ್ರ ಟೀಕಾ ಇವ್ರು ಮಾಡೋದು, ಇವ್ರ ಟೀಕಾ ಅವ್ರು ಮಾಡೋದು. ಇದ್ರ ಹೇಳ್ತೀರಿ ನಮ್ಮ ರಾಜಸ್ಥಾನದ ರೈತರನ್ನ ಯಾರು ಗೋಳ ಕೇಳ್ರಿ ಮಕ್ಕಳ ನೀವು ಯಾವ ಇದನ್ನ ಎಲ್ಲ ಹಳ್ತೀನಿ ನೀವು ವಿಧಾನಸಭಾದಾಗ. ಅವ್ನ ಟೀಕಾ ಇವ್ ಮಾಡುದು, ಇವ್ನ ಟೀಕಾ ಅವ್ ಮಾಡುದು. ಏನೇ ಅಶೋಕ್ ಅತ್ತ ವಿಧಾನಸಭಾ ಪರಿಷತ್ ಸದಸ್ಯ ಅಂತ ಅವ್ ಅಶೋಕ್ ಅವನು ಕೂಡ ಇವ್ ಗುದ್ದಾಡುದು, ಇವ್ನು ಕೂಡ ಅವ್ರು ಗುದ್ದಾಡುದು. ಇವ್ರು ಎಲ್ಲ ರೈತರ ಪರವಾಗಿ ಅಂದಿನ ಮತ್ತೆ ಇವ್ರ ಕುರಿತ ಸಂಬಂಧ ಮಾಡತ್ತಾರು ಮಾರಾಯ. ನೀವೆಲ್ಲ ತಿಳ್ಕೊರಿ ಇಲ್ಲಿ. ಇವ್ರು ತಾವನ್ನ ಕೇಳಿ ತಾವು ಬರೋದು ಬಿಜೆಪಿ ಕೇಳಿ, ಕಾಂಗ್ರೆಸ್ ಅವ್ರು ಬರೋದು ಕಾಂಗ್ರೆಸ್ ಕೇಳಿ, ಬಿಜೆಪಿ ಅವ್ರು ಬರೋದು. ಇದನ್ನೆಲ್ಲ ಹಟ್ಟು ಕೆಳಗೆ ಒಗಿರಿ. ಅವಾಗ ರೈತ ಸಂಘ ಅವರೇ ಪುಟ್ಟನ ಏನ್ಕತಿ ಆರಿಸುವಾದ್ರ ಅಂದ್ರೆ ನಿಮ್ ಭವಿಷ್ಯ ಉದ್ಧಾರ ಆಕತಿ. ನಿಮ್ ಹಸಿರು ಟಾಲ್ ಹಾಕಿ ಸ್ವಾರ್ಥಕ್ ಆಕತಿ. ಇಲ್ಲ ನಿಮ್ ಮುಂದಿನ ಸಲ ಹಸಿರು ಟಾಲ್ ತೆಗೆದು ತೀರಿ ಇಡ್ಬೇಕಾಕತಿ. ಅದಕ್ಕೆ ನೀವು ಎಲ್ಲಾರು ಯಾತ್ರ ಮಾಡ್ರಪ್ಪ. ಇನ್ನೊಂದ್ಸಲ ಬಂದಾಗ ದಾರು ರೊಕ್ಕ ಮೆಚ್ಚಬೇಡ್ರ ನಾವು ನಾಡಿ. ಇನ್ನು ಮುಂದರೆ ಸುಧಾರಣೆ ಆಗ್ರಪ್ಪ ಅಂತ ಹೇಳ್ತಾನು. ಕೈ ಮುಗಿದ ಜೈ ಹಿಂದ್ ಜೈ ಕರ್ನಾಟಕ. ನಾನು ಭಾಷಣ ಮುಗಿಸ್ತಂತ ಜೈ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ರೈತರ ಒಂದು ಆಕ್ರೋಶ ಮುಗುಲ್ ಮುಟ್ತಾ ಇದೆ ಎಂದು. ಸೊ ಇದು ರೈತರ ಆಕ್ರೋಶ, ರೈತರ ಆಕ್ರಂದನವನ್ನ ಕೇಳಿದ್ರೂ ಕೂಡ ಇಲ್ಲಿವರೆಗೂ ಎಚ್ಚೆತ್ತುಕೊಳ್ಳಾರ್ದಂತಹ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ. ಕಮೆಂಟ್ ಹಾಕೋದನ್ನ ಮರಿಬೇಡಿ. ಆಮೇಲೆ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಏನಕ್ಕಂತಂದರೆ ಇದು ನಿಮ್ಮ ಧ್ವನಿ, ನಿಮಗೋಸ್ಕರ ಇರುವಂತಹ ಧ್ವನಿ. ಸೊ ನಿಮ್ಮ ಧ್ವನಿಯನ್ನು ನೀವು ಕಾಪಾಡ್ಕೊಳ್ಬೇಕಪ್ಪ ಅಂತಂತಂದರೆ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಸಪೋರ್ಟ್ ಮಾಡಿ. ಸಪೋರ್ಟ್ ಇನ್ ದ ಸೆನ್ಸ್ ಏನಪ್ಪ ಅಂತಂತಂದರೆ ಇಂಥ ವಿಡಿಯೋಗಳನ್ನು ನೋಡ್ತಾ ಇರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.